Hi friends, Nanu Maltesh. In this video, I am going to discuss about SSLC NCERT Mathematics subject solutions for board model question paper 2019 set 2. Adharalli question number 39. So the question number 39 says like this: prove that if a line is drawn parallel to one side of the triangle to intersect the other two sides in distinct points, the other two sides are divided in the same ratio. 4 mark ಗೆ ಇದನ್ನ ಕೇಳಲಾಗಿದೆ. So this is the theorem on triangles and which is also called as Thales theorem. Thales theorem anta karitare, and it is a very important theorem for your examinations. Apart from that, another Pythagoras theorem and this Thales theorem. These are two theorems are very important and most expected questions on your coming examination. So ಹಾಗಾಗಿ ಇವು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅದರಿಂದ ಇದನ್ನ ನಾವು ಇದಕ್ಕೆ ಪ್ರೂಫ್ ಅನ್ನ ಬರಿಬೇಕಾಗ್ತದೆ. ಸೊ ಇಲ್ಲಿ ಥೇಲ್ಸ್ ಥಿಯರಮ್ಗೆ ಮತ್ತೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತಾನು ಕೂಡ ಇದಕ್ಕೆ ಕರಿತೀವಿ. ಸೊ ಇದು ಥಿಯರಮ್ ಆನ್ ಟ್ರಯಾಂಗಲ್ ಆಗಿದೆ. ಇದು 4 ಮಾರ್ಕ್ಗೆ ಇದನ್ನ ಕೇಳಲಾಗಿದೆ ಅಂತಕ್ಕಂಥದ್ದು. ಸೊ ಏನ್ ಹೇಳುತ್ತೆ ಥಿಯರಮ್ ಅಂತ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್, ಒಂದು ಟ್ರಯಾಂಗಲ್ ನಲ್ಲಿ ಇರ್ತಕ್ಕಂಥ ತ್ರೀ ಸೈಡ್ಸ್ ಅಲ್ಲಿ ಒನ್ ಸೈಡ್ ಗೆ ಒಂದು ಪ್ಯಾರಲಲ್ ಲೈನ್ ಅನ್ನು ಹೇಳಿದಾಗ ಅದು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್, ಎಲ್ಲಿ ಇಂಟರ್ಸೆಕ್ಟ್ ಮಾಡುತ್ತಾ ಅಟ್ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್, ಅವಾಗ ಏನಾಗುತ್ತೆ ಅಂದ್ರೆ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಅವಾಗ ಆ ಲೈನ್ ಅನ್ನು ಎಳೆದಾಗ ಅದೇನು ಡಿವೈಡ್ ಮಾಡುತ್ತಲ್ಲ ಅದು ಸೇಮ್ ರೇಷಿಯೋ ಇರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಸೊ ಬಿಫೋರ್ ದಟ್ ಫಸ್ಟ್ ವಿ ಶುಡ್ ಡ್ರಾ ದ ಫಿಗರ್ ಆರ್ ಡಯಾಗ್ರಾಮ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಯಾಗ್ರಾಮ್ ಅನ್ನ ಬರೀಬೇಕು. ಡಯಾಗ್ರಾಮ್ ಇಲ್ದೇನೆ ಯಾವುದೇ ಒಂದು ಥಿಯರಮ್ ಅನ್ನ ನೀವು ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗಲ್ಲ, 0 ಮಾರ್ಕ್ಸ್ ಅನ್ನ ಕೊಡಲಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ಟ್ರಯಾಂಗಲ್ ಒಂದು ಫಿಗರ್ ಅನ್ನ ಬರ್ಕೋಣ. ದಿಸ್ ಈಸ್ ABC ಟ್ರಯಾಂಗಲ್. ABC ಟ್ರಯಾಂಗಲ್ಗೆ ಒಂದು ಪ್ಯಾರಲಲ್ ಲೈನ್ ಅನ್ನ ಡ್ರಾ ಮಾಡಬೇಕು. ಒಂದ್ ಸೈಡ್ಗೆ ಯಾವ ಸೈಡ್ಗೆ ಡ್ರಾ ಮಾಡೋಣ ಅಂದ್ರೆ BC ಗೆ ಒಂದು ಪ್ಯಾರಲಲ್ ಲೈನ್ ಅನ್ನ ಡ್ರಾ ಮಾಡೋಣ. ದಟ್ ಈಸ್ DE. DE is the parallel line which is parallel to BC. ಸೊ ಒಂದು ಲೈನು BC ಗೆ ಪ್ಯಾರಲಲ್ ಆಗಿರೋ ಹಾಗೆ DE ಅನ್ನ ಎಳೆದ್ವಿ. ಈಗ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋಗ್ತಕ್ಕಂಥದ್ದು. ಸೊ ಈಗ ಫಸ್ಟ್ ಡೇಟಾ ಅಂದ್ರೆ ಗಿವನ್ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆಯೋಣ. ಸೊ ಡೇಟಾ ಆರ್ ಗಿವನ್. ಸೊ ಇನ್ ಟ್ರಯಾಂಗಲ್ ABC ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಇನ್ ಟ್ರಯಾಂಗಲ್ ABC DE parallel to BC. DE parallel to BC ಅಂದ್ರೆ BC ಗೆ ಪ್ಯಾರಲ್ ಆಗಿ DE ಲೈನ್ ಅನ್ನು ಎಳೆದಿದೆ. ಇಷ್ಟೇ ಕೊಟ್ಟಿರ್ತಕ್ಕಂಥ ಡೇಟಾ. ಸೊ ನೆಕ್ಸ್ಟ್ ಟು ಪ್ರೂವ್, ಏನ್ ಪ್ರೂವ್ ಮಾಡಬೇಕು? ಟು ಪ್ರೂವ್ ಅಂತಂದ್ರೆ ಏನಪ್ಪಾ ಅಂದ್ರೆ ನೋಡಿ, ಈ ಪ್ಯಾರಲಲ್ ಲೈನ್ ಏನು ಅದು ಡಿಸ್ಟಿಂಕ್ಟ್ ಪ್ಲೇಸ್ ಅಲ್ಲಿ ಏನು ಅದನ್ನ ಇಂಟರ್ಸೆಕ್ಟ್ ಮಾಡುತ್ತಾ ಅವಾಗ AD by BD AE by CE ಆ ರೀತಿ ಆಗುತ್ತೆ. ಸೊ ಅಂದ್ರೆ AD by BD is equal to AE by CE. ಅದೇ ಟು ಪ್ರೂವ್. AD by BD is equal to AE by CE. ಸೊ ಇದನ್ನ ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡ್ಕೊಡ್ತೀವಿ ನಾವು. ಕನ್ಸ್ಟ್ರಕ್ಷನ್ ಏನ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತಂದ್ರೆ D and C ಅನ್ನ ಜಾಯಿನ್ ಮಾಡ್ತೀವಿ, E and B ಅನ್ನ ಜಾಯಿನ್ ಮಾಡ್ತೀವಿ. ಜಾಯಿನ್ DC and ಜಾಯಿನ್ EB ಬರೆಯೋಣ. ಜಾಯಿನ್ DC and EB. ಇದಲ್ಲದೆ ಮತ್ತೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಿ. ಏನಪ್ಪಾ ಅಂತಂದ್ರೆ E ಇಂದ AB ಗೆ ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡ್ತೀವಿ.
draw NE perpendicular to AB and AC ಗೆ D ಇಂದ ಒಂದು perpendicular. So that is DM. DM perpendicular to AC and NE perpendicular to AB ನ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ. ಸೊ ಅದನ್ನೇ ಬರೆಯೋಣ ಇಲ್ಲಿ. ಡ್ರಾ NE perpendicular to AB and DM perpendicular to AC. ಇಷ್ಟನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಪ್ರೂಫ್. ಪ್ರೂಫ್ ಅಲ್ಲಿ ಅಗೈನ್ 2 ಪಾರ್ಟ್ಸ್ ಇದೆ. ಒಂದು ಸ್ಟೇಟ್ಮೆಂಟ್ಸ್, ಒಂದು ರೀಸನ್. ಸ್ಟೇಟ್ಮೆಂಟ್ಸ್ ಅಂಡ್ ರೀಸನ್ಸ್. ಸೊ ನೋಡಿ ಇಲ್ಲಿ ವೆರಿ ಈಸಿಯಾಗಿ ನಾವು ಇದಕ್ಕೆ ಪ್ರೂಫ್ ಅನ್ನ, ಸ್ಟೇಟ್ಮೆಂಟ್ಸ್ ಗಳನ್ನ, ರೀಸನ್ಸ್ ಅನ್ನ ಕೊಡಬಹುದು. ಏನಂತಂದ್ರೆ ಇಲ್ಲಿ ದೇರ್ ಆರ್ 4 ಟ್ರಯಾಂಗಲ್ಸ್ ಇದೆ, ಅಂದ್ರೆ ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಗಳು ಇದೆ. ಅದನ್ನ ಪತ್ತೆ ಹಚ್ಚಿ ಅವುಗಳಿಗೆ ಏರಿಯಾಗಳನ್ನ, ಎರಡೆರಡು ಟ್ರಯಾಂಗಲ್ ಗಳಿಗೆ ಏರಿಯಾಗಳನ್ನ ನಾವು ಬರ್ಕೊಂಡು ಅವುಗಳನ್ನ ಏರಿಯಾಗಳನ್ನ ಈಕ್ವೇಟ್ ಮಾಡ್ಬಿಟ್ರೆ ವಿ ಗೆಟ್ ದ ಟು ಪ್ರೂವ್, ವಾಟ್ ಟು ಪ್ರೂವ್ ಅಂತ ಏನು ಕೇಳಿದ್ವಲ್ಲ ಅದು ನಮ್ಗೆ ಸಿಕ್ಕೋಗುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ನಮ್ಗೆಲ್ಲ ಗೊತ್ತಿದೆ. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು 8. ಅದರ ಬೇಸಿಸ್ ಮೇಲೆ 2 ಪೈರ್ಸ್ ಆಫ್ ಟ್ರಯಾಂಗಲ್ಸ್ ಗಳ ಏರಿಯಾ ಬರ್ಕೊಂಡ್ಬಿಟ್ಟು ಈಕ್ವೇಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಷ್ಟೇನೆ. ಸೊ ಇಲ್ಲಿ ಬರಿತಾ ಹೋಗ್ತೀವಿ. ಸೊ ಏನು ಅಂತಂದ್ರೆ ಫಸ್ಟ್ ಪೇರ್ ಆಫ್ ಟ್ರಯಾಂಗಲ್ಸ್ ಯಾವುದು ಅಂತ ಅಂದ್ರೆ ನೋಡಿ, ADE ಅಂಡ್ BDE. ADE ಅಂಡ್ BDE ಟ್ರಯಾಂಗಲ್ ಗಳ ಏರಿಯಾಗಳನ್ನ ಬರ್ಕೋಬೇಕು ಆನ್ ದ ಬೇಸಿಸ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು 8 ಅವ್ರ ಪ್ರಕಾರ. ಸೊ ಬರ್ಕೊಳ್ಳೋಣ. ಇನ್ ಟ್ರಯಾಂಗಲ್ಸ್ ಯಾವ್ಯಾವಪ್ಪ ಅಂದ್ರೆ ADE and BDE. ADE and BDE ಗಳಲ್ಲಿ ಏನಂತ ಬರ್ಕೊಳ್ತೀವಿ, ಏರಿಯಾ ಬರ್ಕೊಳ್ತೀವಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle BD is equal to area of triangle AD is equal to half into base into height. Area of triangle BD is equal to half into base into height. ಅದನ್ನ ಬರಿತಾ ಹೋಗ್ತೀವಿ. ಸೊ ಇಲ್ಲಿ ಹಾಫ್ ಇಂಟು ಏರಿಯಾ ಆಫ್ ಟ್ರಯಾಂಗಲ್ ADE ನಲ್ಲಿ ಹಾಫ್ ಇಂಟು ಬೇಸ್ ಯಾವ್ದಪ್ಪ ಅಂತಂದ್ರೆ AD ಬೇಸು height NE. AD into NE, half into base into height, AD into NE. ಸೊ BD ನಲ್ಲಿ ಬಂತು ಅಂದ್ರೆ ಅದೇ ತರನೇ ಹಾಫ್ ಇಂಟು BDE ನಲ್ಲಿ ಹಾಫ್ ಇಂಟು ಬೇಸ್ BD, ಹೈಟ್ ಸೇಮ್. ಯಾಕಂದ್ರೆ BD ನ ಅಪ್ ಟು A ವರೆಗೂ ಎಕ್ಸ್ಟೆಂಡ್ ಮಾಡಿದ್ವಿ. ಸೊ ಹಾಗಾಗಿ NE ನೇ ಅದಕ್ಕೆ ಏನಾಗುತ್ತೆ, ಹೈಟ್ ಆಗುತ್ತೆ. ಸೊ ಹಾಫ್ ಇಂಟು BD ಇಂಟು ಹೈಟ್, ದಟ್ ಈಸ್ NE. ಸೊ ಇಲ್ಲಿ ರೀಸನ್ಸ್ ಬರಿಬೇಕಲ್ಲ, ಅಲ್ಲಿ ಏನ್ ಬರಿತೀವಪ್ಪ ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್, ದಟ್ ಈಸ್ ದ ರೀಸನ್. ಸೊ ಇಲ್ಲಿ ಏನೇನ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತಂದ್ರೆ ಹಾಫ್ ಅಂಡ್ NE ಕ್ಯಾನ್ಸಲ್ ಆಗ್ಬಿಟ್ಟು ಸೊ ಇನ್ನೇನು ಉಳ್ಕೊಳುತ್ತೆ, AD by BD ಉಳ್ಕೊಳುತ್ತೆ. ಸೊ ಅದನ್ನ ಬರೆಯೋಣ. ಸೊ ದೇರ್ ಫಾರ್ ಏರಿಯಾ ಆಫ್ ಟ್ರಯಾಂಗಲ್ ADE by area of triangle BDE is equal to AD by BD. AD by BD, this is equation number 1. ಅದೇ ತರ ಇನ್ ಟ್ರಯಾಂಗಲ್ಸ್ ಯಾವ್ಯಾವುದು ಇದೇ ADE ಅಂಡ್ CDE ಎರಡು ತಗೋಬೇಕಷ್ಟೇನೆ. ಸೊ ಬರ್ಕೊಳ್ಳೋಣ ಅದನ್ನ. ಇನ್ ಟ್ರಯಾಂಗಲ್ಸ್ ADE ಅಂಡ್ CDE, AD and CDE ನಲ್ಲಿ ಅವುಗಳಿಗೆ ಏರಿಯಾವನ್ನ ಕಂಡುಹಿಡಿಯಬೇಕು. ಈಗ ಆಲ್ರೆಡಿ AD ಕಂಡುಹಿಡಿದಿದ್ವಲ್ಲ ಅಂತ ಅಂದ್ರೆ ಬೇಸ್ AD ತಗೊಂಡಿದೀವಿ, ಹೈಟು NE ತಗೊಂಡಿದ್ವಿ. ಬಟ್ ಇಲ್ಲಿ ಇದೇ ADE ಟ್ರಯಾಂಗಲ್ ನಲ್ಲಿ
ಬೇಸ್ ಎ ಇ ತಗೊಳ್ತೀವಿ, ಹೈಟ್ ಡಿ ಎಂ ತಗೊಳ್ತೀವಿ. ಆ ರೀತಿ ಅದನ್ನ ಬರಿತಾ ಹೋಗ್ತೀವಿ ಅಷ್ಟೇ. ಸೊ ಏರಿಯಾ ಆಫ್ ಟ್ರಯಾಂಗಲ್ ADE by area of triangle CDE is equal to half into base into height, half into base into height. So ಈಗ ಇಲ್ಲಿ area of triangle ADE when base is AE into height DM. ಸೊ ಅದೇ ತರ CDE ನಲ್ಲಿ ಬೇಸ್ ಯಾವ್ದಪ್ಪ ಅಂದ್ರೆ CE, ಹೈಟ್ ಸೇಮ್ DM. ಯಾಕಂದ್ರೆ ಸಿ ನ ಎ ವರ್ಗು ಎಕ್ಸ್ಟೆಂಡ್ ಮಾಡೋದ್ರಿಂದ ಇದೇ ಹೈಟ್ ಆಗಿ ಅದಕ್ಕೆ ಗೊತ್ತಾಗುತ್ತೆ ನಮಗೆ. ಸೊ CE ಬೇಸ್ ಅಂಡ್ DM ಇಸ್ ದ ಹೈಟ್. CE ಇಂಟು DM. ಸೊ ಇಲ್ಲಿ ಏನೇನು ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತಂದ್ರೆ ಆಫ್ ಕ್ಯಾನ್ಸಲ್ ಆಗುತ್ತೆ, DM ಕ್ಯಾನ್ಸಲ್ ಆಗ್ಬಿಟ್ಟು ಏರಿಯಾ ಆಫ್ ಟ್ರಯಾಂಗಲ್ ADE by area of triangle CDE is equal to AE by C. So this is equation number 2. ಇಲ್ಲೂ ಕೂಡ ರೀಸನ್ ಬರಿಬೇಕಲ್ವಾ, half into base into height. So area of triangle is equal to half into B into H. ಅದು ಬೇಸಿಸ್ ಮೇಲೆ ಬರ್ತದೆ. ಸೊ ಈಗ ಫ್ರಮ್ ಈಕ್ವೇಶನ್ ನಂಬರ್ 1 and 2 ಎರಡು ನೋಡಿದ್ರೆ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ADE is equal to ಏರಿಯಾ ಆಫ್ ಟ್ರಯಾಂಗಲ್ ADE ಇದೆ, ಏರಿಯಾ ಆಫ್ ಟ್ರಯಾಂಗಲ್ BDE ಇದೆ, ಇಲ್ಲಿ CDE ಇದೆ. ಸೊ ಇವೆರಡು ಏರಿಯಾ ಆಫ್ ಟ್ರಯಾಂಗಲ್ BDE CDE ಈಕ್ವಲ್ ಆಗುತ್ತಾ ಅಂದ್ರೆ ಎಸ್ ಈಕ್ವಲ್ ಆಗುತ್ತೆ. ಯಾಕೆ ಅಂತಂದ್ರೆ ದೇ ಆರ್ ಕಾಂಗ್ರಿಯಂಟ್ ಟ್ರಯಾಂಗಲ್ಸ್. ಹಾಗಾಗಿ ಅವೆರಡು ಏನೇನು ಈಕ್ವಲ್ ಆಗೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆದ್ರೆ ರೈಟ್ ಹ್ಯಾಂಡ್ ಸೈಡ್ ಕೂಡ ಈಕ್ವಲ್ ಆಗುತ್ತೆ ಅಂತಕ್ಕಂಥದ್ದು ಆಕ್ಸಿಯಮ್ 1 ಪ್ರಕಾರ ನಮಗೆ ಗೊತ್ತಿದೆ. ಸೊ ಅದನ್ನ ಬರ್ದ್ಬಿಟ್ರೆ ಮುಗಿದಾಯ್ತು. So from equations 1 and 2, from equations 1 and 2 ಏನಾಗುತ್ತೆ ಅಂತಂದ್ರೆ AD by BD is equal to AE by C. ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಮಾತ್ರ ಬರಿತೀವಿ. ಸೊ ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ಸು ಈಕ್ವಲ್ ಆಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಬರಿತೀವಿ ನಾವು ಏನು ಅಂತಂದ್ರೆ ಇಲ್ಲಿ what is the reason ಅಂತಂದ್ರೆ, so area of triangle BD is equal to area of triangle CD. Area of triangle BD is equal to area of triangle CD, and axiom 1 ಅಂತ ಅಂದ್ರೆ ಏನ್ ಹೇಳ್ತದ, things which are equal to the same thing are also equal to 1 another. ಅದು ಆಕ್ಸಿಯಮ್ 1 ಅಂತ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಈಕ್ವಲ್ ಆಗುತ್ತೆ. ಅಂಡ್ ಇನ್ನೊಂದು ರೀಸನ್ ಏನು ಅಂತಂದ್ರೆ, ವಾಟ್ ಇಸ್ ದ ರೀಸನ್ ಅಂದ್ರೆ ಟ್ರಯಾಂಗಲ್ BDE ಕಾಂಗ್ರಿಯೆಂಟ್ ಟು ಟ್ರಯಾಂಗಲ್ CD. ಸೊ ಆ ಎಲ್ಲಾ ಕಾರಣಗಳಿಗೋಸ್ಕರ ಈ ಫ್ರಮ್ ಇಕ್ವೇಶನ್ ನಂಬರ್ 1 and 2 ನಾವೇನು ಟು ಪ್ರೂವ್ AD by BD is equal to AE by C ಏನಿತ್ತಲ್ಲ, ಸೊ ಅದು ನಮಗೆ ಗೊತ್ತಾಗುತ್ತೆ. ಸೊ ಹೆನ್ಸ್ ಪ್ರೂವ್ಡ್. ಪ್ರೂವ್ ಆಯ್ತು ಅಂತ ನಾವು ಹೇಳ್ತೀವಿ. ಬಹಳ ಈಸಿ ಆಗಿದೆ. 4 ಮಾರ್ಕ್ ಇದೇನಾದ್ರು ಕೊಟ್ಟರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್. ಇದು ಬಹುಶಃ ಕೊಡ್ಬೋದು, ಎಕ್ಸಾಮಿನೇಷನ್ ಕೊಡ್ಬೋದು. ಇದು ಬಿಟ್ರೆ ಪೈಥಾಗರಸ್. ಸೊ ಒನ್ಸ್ ಅಗೇನ್ ವಿ ಗ್ಲಾನ್ಸ್ ದ ಸೊಲ್ಯೂಷನ್. ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ 2 sides in distinct points, the other 2 sides are divided in the same ratio ಅಂತ ಹೇಳಿ 4 ಮಾರ್ಕ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿರುವಂತ ಒಂದು ಥಿಯರಮ್. ಸೊ ಇಲ್ಲೊಂದು ಡಯಾಗ್ರಾಮ್ ಅನ್ನ ಫಸ್ಟ್ ಬರ್ಕೋಬೇಕು. ABC ಒಂದು ಟ್ರಯಾಂಗಲ್ ಬರ್ಕೊಂಬಿಟ್ಟು ನಂತರ BC ಪ್ಯಾರಲಲ್ ಟು ಡಿ ಇರೋ ಹಾಗೆ ಒಂದು ಲೈನ್ ಬರ್ಕೊಳ್ತೀವಿ. ಡೇಟಾದಲ್ಲಿ ಇನ್ ಟ್ರಯಾಂಗಲ್ ABC DE ಪ್ಯಾರಲಲ್ ಟು BC ಅಷ್ಟೇನೆ. ಟು ಪ್ರೂವ್ ಅಂದ್ರೆ AD by BD is equal to AE by CE. ಕನ್ಸ್ಟ್ರಕ್ಷನ್ ಏನಪ್ಪಾ ಅಂದ್ರೆ ಜಾಯಿನ್ DC and EB and draw perpendicular NE perpendicular to AB and DM perpendicular to AC. ಅಷ್ಟೇ ಮುಗಿದೋಯ್ತು. ಇನ್ನು ಸ್ಟೇಟ್ಮೆಂಟ್ಸ್ ರೀಸನ್ಸ್ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರೀತಾವಪ್ಪ ಅಂದ್ರೆ ಇನ್ ಟ್ರಯಾಂಗಲ್ ADE and BDE ಏರಿಯಾಸ್ ಬರಿತಾ ಹೋಗ್ತೀವಿ. ಸೊ ಹಾಫ್ ಇಂಟು AD ಇಂಟು NE ಡಿವೈಡೆಡ್ ಬೈ ಹಾಫ್ ಇಂಟು BD ಇಂಟು NE. ಸೊ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು B ಇಂಟು H. ಸೊ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ಉಳ್ಕೊಳ್ತಕ್ಕಂಥದ್ದು ಇಷ್ಟು ಉಳ್ಕೊಳುತ್ತೆ. ದಿಸ್ ಇಸ್ ಈಕ್ವೇಶನ್ ನಂಬರ್ 1.
ನೆಕ್ಸ್ಟ್ ಅಲ್ಲಿ ಟ್ರಯಾಂಗಲ್ಸ್ ಎಡಿ ಅಂಡ್ ಡಿಸಿಇ ಅಥವಾ ಸಿಡಿ ಅವುಗಳಲ್ಲಿ ಹಾಫ್ ಇಂಟು ಬೇಸ್ ಇನ್ ಟೈಪ್ ಪ್ರಕಾರ ಹಾಫ್ ಇಂಟು ಎಇ ಬೇಸ್ ಅಂಡ್ ಡಿಎಂ ಹೈಟ್. ನೆಕ್ಸ್ಟ್ ಸಿಡಿ ನಲ್ಲಿ ಬೇಸ್ ಸಿ ಆಗುತ್ತೆ, ಹೈಟ್ ಡಿಎಂ ಆಗುತ್ತೆ. ಸೊ ಅದೆಲ್ಲ ಬರ್ಕೊಳ್ತೀವಿ, ಮತ್ತೆ ರೀಸನ್ ಕೂಡ ಬರ್ಕೊಳ್ತೀವಿ. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ ಬರ್ಕೊಂಡ್ರೆ ಇಕ್ವೇಶನ್ ನಂಬರ್ 2 ಬರುತ್ತೆ. ಫ್ರಮ್ ಇಕ್ವೇಶನ್ ನಂಬರ್ 1 and 2 ಎಡಿ ಬೈ ಬಿಡಿ ಇಸ್ ಈಕ್ವಲ್ ಟು ಎಇ ಬೈ ಸಿ. ಯಾಕೆಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಬಿಡಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಸಿಡಿ ಅಂಡ್ ಆಕ್ಸಿಯಮ್ 1. ಆಕ್ಸಿಯಮ್ 1 ಅಂತಂದ್ರೆ ಏನ್ ಹೇಳ್ತಂದ್ರೆ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಆಲ್ಸೋ ಈಕ್ವಲ್ ಟು 1 ಅನ್ನೋದಾರ. ಆ ಪ್ರಕಾರ ಆಕ್ಸಿಯಮ್ 1 ಪ್ರಕಾರ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆದ್ಮೇಲೆ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಬೇಕು ಅಂತ. ಸೊ ಅಂಡ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಕಾಂಗ್ರಿಯಂಟ್ ಟು ಟ್ರಯಾಂಗಲ್ ಸಿ ಡಿ ಆಗಿರುತ್ತೆ. ಹಾಗಾಗಿ ಹೆನ್ಸ್ ಪ್ರೂವ್ಡ್ ಅಂತ ನಾವು ಇಲ್ಲಿ ಹೇಳ್ತೀವಿ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.